ಸರ್, ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವರ 15ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಇತ್ತು. ಎಂದಿನಂತೆ ನಾವು ಡಿ ಸಿ ಅವರಿಂದ ಇರ್ಬೋದು, BBMP ಇರ್ಬೋದು, ಎಲ್ಲರಿಂದ ಪರ್ಮಿಷನ್ ತಗೊಂಡು ಇವಾಗ ಹೂವಿನ ಅಲಂಕಾರಕ್ಕೆ ಎಲ್ಲದಕ್ಕೂ ಪರ್ಮಿಷನ್ ತಗೊಂಡು ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಬಂದಿದ್ದೋ. ನಾನು ಹೂವಿನ ಎಲ್ಲ ತಂದು ಇಲ್ಲಿ ಹೂವು ಇಳಿಸ್ಬಿಟ್ಟು ನೀರಿನ ಕ್ಯಾನ್ ಒಂದು ಬಂತು. ನೀರಿನ ಕ್ಯಾನ್ ಇಳಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸೈಡಲ್ಲಿ ಅಲ್ಲೇ BBMP ಏನು ಪರ್ಮಿಷನ್ ಕೊಟ್ಟಿದ್ರು ನಮಗೆ, ಆ ಜಾಗದಲ್ಲಿ ಅವ್ರ ಕಾಂಪೌಂಡ್ ಒಳಗಡೆನೂ ಆಗ್ತಿಲ್ಲ, ಎಲ್ಲೂ ಆಗ್ತಿರಲಿಲ್ಲ. ಈ ಜಾಗದಲ್ಲಿ ನೀರಿನ ಕ್ಯಾನ್ ಇಳಿಸ್ಬಿಟ್ಟು ಇದು ಮಾಡಿಸ್ತಾ ಇದ್ರು. ಅಷ್ಟರಲ್ಲಿ ಆ ನೀರಿನ ಕ್ಯಾನ್ ಇಳಿಸ್ತಾ ಇರೋಂಥ ಹುಡುಗನ ಮೇಲೆ ಕಿರಣ್ ಅನ್ನೋ ಒಂದು ಇಲ್ಲಿ ಕೆಲಸ ಮಾಡುವಂಥ ಒಬ್ಬ ಹುಡುಗ ಬಂದು ಕೆಲಸ ಮಾಡಿದ್ಮೇಲೆ ಅಲ್ಲೇ ಮಾಡೋಕೆ ಎತ್ತಿಸ್ತಾನೆ. ಅವನ ಮೇಲೆ ಅವಾಚ್ಯ ಶಬ್ದಗಳನ್ನ ಕೂಡ ಮಾಡಿದ್ದಾರೆ. ಡ್ರೈವರ್ ಮೇಲೆ ಮಾಡಿದ್ದಾರೆ. ಆಮೇಲೆ ಇವರು ಕೇಳಕ್ ಬಂದ್ರು. ಅದಕ್ಕೆ ಏನು ಮಾಡಿದ್ರು, ಆ ಮಧ್ಯ ಕೇಳ್ಬೇಕಾರೆ ನೀನು ಯಾರು ಇದು ಮಾಡೋಕೆ ಇವೆಲ್ಲ ಇದು ಮಾಡಬಾರ್ದು ಅಂದ್ಬಿಟ್ಟು ನನ್ನ ಮೇಲೂ ಕೂಡ ಅಲ್ಲೇ ಮಾಡಿ ನನಗೂ ಅವಾಚ್ಯ ಶಬ್ದದಿಂದ ನಾನು ಬಂದು ಒಂದೇ ಸಲ ಪುಷ್ ಮಾಡಿ ತಳ್ಳಿದ್ದಾರೆ. ಇಲ್ಲ, ಕೈಗೆ ನೆಲ ಕೈ ಪುಷ್ ಮಾಡಿದ ಕೈಗೆ ಇದು ಮಾಡಿದಾಗ ಕೈಗೆ ನೆಲೆ ಕೊಟ್ಟಿದ್ದ ಇಟ್ಟು ಬಿದ್ದು ಸರ್. ಇಲ್ಲಿ ಕೆಲಸ ಮಾಡೋ ಕರಾಟೆ ಹುಡುಗ ಕೆಲಸ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೆಲಸ ಮಾಡ್ಕೊಂಡು ಕರಾಟೆ ನಡೆಸ್ಕೊಡ್ತಾನೆ ಅಂತ ಮಾಹಿತಿ ಇದೆ ಸರ್. ಈಗ ನಿಮ್ಮ ಅಭಿಮಾನಿಗಳಿಗೆಲ್ಲರಿಗೂ ಕೂಡ ಬೇಜಾರಾಗಿದೆ. ಅಭಿಮಾನಿಗಳೆಲ್ರಿಗೂ ಬೇಜಾರಿದೆ ಸರ್. ಈ ಹೋದ ವರ್ಷನೂ ಇದೇ ರೀತಿ ತೊಂದರೆಯಾಗಿ ಕೊನೆಗೆ ಸರ್ ಇವರು ಯಾರೋ ಆರಕ್ಷಕರ ಒಂದು ಇದರಿಂದ ಹೆಂಗೋ ಅಭಿಮಾನಿಗಳಿಗೆ ಅಲಂಕಾರ ಮಾಡಿ ಎಲ್ಲ ಅವಕಾಶ ಕೊಟ್ಟರು. ಬಟ್ ಈ ದಿನ ಏನು ಮಾಡಿದ್ದಾರೆ, ಅಲಂಕಾರನ ಬರೀ 10 ನಿಮಿಷದಲ್ಲಿ ಇದು ಮಾಡಬೇಕು, ಇವಕ್ಕೆಲ್ಲ ಏನೋ ಅರ್ಧಂಬರ್ಧ ಇದು ಮಾಡಿಸಿ ಬರೀ ಹೂವು ಇಟ್ಬಿಟ್ಟು ಬರಬೇಕು. ಒಂದು ಅರ್ಧ ತಗೊಂಡಿದ್ದಾರೆ, ಇನ್ನು ಅರ್ಧ ಏನು ಇಲ್ಲದೆ ವಾಪಸ್ ಕಳಿಸಿದ್ದಾರೆ. ಇಲ್ಲೇ ಇದು ನೋಡಿ. ಅಲ್ಲ, ಅದು ಕಿರಣ್ ಅವರು ಈಗ ಅಲ್ಲಿ ಕರಾಟೆ ರೆಗ್ಯುಲರ್ ಆಗಿ ಕ್ಲಾಸ್ ಮಾಡಿಸ್ತಾರೆ. ಕೆಲಸ ಮಾಡ್ಕೊಂಡಿರೋದು ಸ್ಟುಡಿಯೋದಲ್ಲಿ ಅವರು. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಮಧುಸೂದನ್ ಅಂತ. VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯ ಟ್ರಸ್ಟ್ನ ಖಜಾಂಚಿಯಾಗಿ. ಸರ್, ನನ್ನ ಹೆಸರು ಮಧು ಅಂತ. ನಾನು ಯಲಹಂಕದಿಂದ ಬಂದಿದ್ದೀನಿ. ಬೆಳಿಗ್ಗೆ 6 ಗಂಟೆಗೆ ನಾನು ಬಂದಿರೋದು ಸರ್. 6 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಬಂದು ನಮ್ಮ ಅಧ್ಯಕ್ಷರಾದ ರಾಜುಗೌಡರು ಎಲ್ಲರೂ ಸೇರಿ ಹೂವು ಡೆಕೋರೇಷನ್ ಮಾಡೋಕೆ ಅಂತೇಳಿ ಒಳಗೆ ಕಳಿಸಿದ್ರೆ ಅಲ್ಲಿ 10% ನಾವು ತಂದಿರೋದ್ರಲ್ಲಿ 10% ಕೂಡ ಅಲ್ಲಿ ಡೆಕೋರೇಟ್ ಮಾಡೋಕೆ ಬಿಟ್ಟಿಲ್ಲ. ನಾವು ಹೊರಗಡೆಯಿಂದ ಹೂಗಳನ್ನ ತೊಗೊಂಡೋಗಿ ಅಪ್ಪಾಜಿ ಅವರ ಕಾಲ ಹತ್ರ ಇಕ್ಬೇಕು ಅಂದ್ರೂ ನಮಗೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ. ನಾವೇನಾದ್ರು ಒಳಗಡೆ ಹೋಗಿ ಬಿಡಿ ನಮ್ಮನ್ನು, ನಾವು ಒಳಗಡೆ ಹೋಗಿ ಅಪ್ಪಾಜಿ ಅವರಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಅಂದ್ರೂ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ. ನಾವು ಹೋಗಿ ನಿಂತ್ಕೊಂಡು ಆಯಿತು ಫೋಟೋ ಆಯ್ತಲ್ವ ಹೊರಡಿ ಅಂತೇಳಿ ನಮ್ಮ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ಏನನ್ಸುತ್ತೆ ಸರ್ ಮನಸ್ಸಿಗೆ ಅಂದರೆ, ಆ ಯಪ್ಪ ಬದುಕಿದ್ದಾಗಲೂ ಕೂಡ ಆ ಯಪ್ಪನಿಗೆ ನೀವು ನೋವೇ ಕೊಟ್ರಿ, ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದೀರಾ. ಅವ್ರು ಸಾಲದು ಅಂತ ಅವ್ರ ಅಭಿಮಾನಿಗಳಿಗೂ ಕೂಡ ಪಾರಂಪರ್ಯ ಏನಿದೆಯೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನಮ್ಗೆ ಇವತ್ತು ಒಂದಿನಕ್ಕಾರ ಅವಕಾಶ ಕೊಡಿ. ನಾವು ಬರೋದೇ ವರ್ಷಕ್ಕೆ 2 ದಿನ. ನಾವು ಬೇರೆ ದಿನಗಳಲ್ಲಿ, ಸಾಮಾನ್ಯ ದಿನಗಳಲ್ಲಿ ನಾವು ಇಲ್ಲಿಗೆ ಬರೋದೇ ಇಲ್ಲ. ಬರೋದು ವರ್ಷದಲ್ಲಿ 2 ದಿನ, ಒಂದು ಹುಟ್ಟಿದಬ್ಬದ ದಿನ ಮತ್ತು ಇನ್ನು ಪುಣ್ಯಸ್ಮರಣೆ ದಿನ. ಆ 2 ದಿನದಲ್ಲಿ ಈಗ ನಾವು ಇಲ್ಲೇನು ಖುಷಿಯಾಗಿ ಬಂದಿಲ್ಲ ಸರ್. ಆ ಯಪ್ಪ ಇಲ್ಲ ಅನ್ನೋ ನೋವಿಂದ ನಾವು ಇಲ್ಲಿ ಬಂದು ಅವ್ರ ಮುಂದೆ ಅವ್ರ ಜೊತೆಲಿ ಅಲ್ಲಿ ಏನೋ ನಮಗೆ ಆ ಜಾಗದಲ್ಲಿ ಕೂತ್ಕೊಂಡ್ರೆ ನಮಗೊಂದು ನೆಮ್ಮದಿ ಸಿಗುತ್ತೆ. ಆ ಯಪ್ಪನ ಹತ್ರ ಮಾತಾಡ್ದಂಗೆ ಇರುತ್ತೆ. ನಾವು ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ಕೋಬೇಕು ಅವ್ರ ಹತ್ರ ಅಂತ ಬಂದಿರೋದು ಸರ್. ಅಲ್ಲೆಲ್ಲ ಮೈಸೂರಿಗೆ ಹೋಗಿ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಸರ್. ನಾನು ಹೇಳ್ತಾ ಇಲ್ವಾ, ರಾಮನ ದೇವಸ್ಥಾನ ಎಲ್ಲ ಕಡೆ ಇದೆ ಸರ್. ಇಂಡಿಯಾದಲ್ಲಿ, ಭಾರತದಲ್ಲಿ ರಾಮನ ದೇವಸ್ಥಾನ ಎಲ್ಲ ಕಡೆ ಇದೆ. ಅಯೋಧ್ಯೆದಲ್ಲೇ ಯಾಕೆ ಬೇಕಿತ್ತು? ಯಾಕಂದ್ರೆ ಆ ಯಪ್ಪನದು ಜನ್ಮಸ್ಥಳ ಸರ್, ಅದಕ್ಕೆ ಅಲ್ಲಿ ಬೇಕಿತ್ತು. ನಮಗೀಗ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಅಪ್ಪಾಜಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಿ ಎಲ್ಲೋ ಮೈಸೂರಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಥರ ನ್ಯಾಯ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ನಮ್ಮ ಅಧ್ಯಕ್ಷರನ್ನ ಒಳಗಡೆ ಬಿಡಬೇಡಿ ಅಂತ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಧು ಅಂತ ಸರ್, ದಾವಣಗೆರೆಯಿಂದ ಬಂದಿದ್ದೀನಿ ಸರ್. ನಾನು ಚೇತನ್ ಕುಮಾರ್ KG ಅಂತ. ನನ್ನ ಅಪ್ಪಟ ಅಭಿಮಾನಿ ವಿಷ್ಣುವರ್ಧನ್. ಏನಾಗಿದೆ ಅಂದರೆ, ನಿಕಟಪೂರ್ವ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಮಲ್ಕೊಂಡಿದ್ರೆ ಏನೋ ಅನ್ನೋದು ಗೊತ್ತಿಲ್ಲ, ಜಾಗ ಫಿಕ್ಸ್ ಮಾಡ್ಲಿಕ್ಕಾರ. ಅದು ಕೆಲವೊಂದು ಕುತಂತ್ರಗಳಿಂದ ನಡೆದಿದ್ದಾವೋ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಏನಾಗಿದೆ ಅಂದರೆ, 15 ವರ್ಷದಿಂದನೂ ಇದನ್ನು ಜಾಗ ಒಂದು ಖರೀದಿ ಮಾಡಿ ಅಭಿಮಾನಿಗಳೇ ತೊಗೊತಿದ್ದೀವಿ ಅಂತ ಹೇಳಿದರೆ, ಆದರೆ ಇವ್ರ ಕೈಗೆ ಏನೂ ಮಾಡೋದಾಗ್ತಿಲ್ಲ. ಕೊಟ್ಟರೆ ಅಭಿಮಾನಿಗಳು ಅದು ಎಷ್ಟಿದೆ ಫಂಡ್ ಎಲ್ಲ ಕಲೆಕ್ಟ್ ಮಾಡಿ ನಾವೇ ಎಲ್ಲ ಇದನ್ನು ಮಾಡಿ ಸಮಾಧಿ ನಿರ್ಮಿಸ್ತೀವಿ. ಅದು ನಿಜವಾಗ್ಲೂ ಹೇಳ್ಬೇಕು ಅಂದರೆ ಅಲ್ಲಿ ಅಂಬರೀಷ್ ಅಣ್ಣ ಅವ್ರದ್ದೆಲ್ಲ ಅಲ್ಲ ಹಾಕಿದ್ದಾರೆ. ಆದರೆ ಇಲ್ಲಿ ಕುತಂತ್ರವಾಗಿ ಇಲ್ಲಿ ನಡೆದಿದೆ. ಆದರೆ ಆ ಕುತಂತ್ರಕ್ಕೆ ಒಂದು ಇದು ಬೇಕು, ಮುಕ್ತಿ ಬೇಕು. ಆದರೆ ಆ ಮುಕ್ತಿ ಕೊಡೋಕ್ಕೆ ಯಾರು ಇದನ್ನು ಮಾಡ್ತಿಲ್ಲ. ಬೆಳಗ್ಗೆ ನಾನು ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ ಈ ವರ್ಷ. ಆದರೆ ಪ್ರತಿ ವರ್ಷ ಬರ್ತಿದ್ದೆ, ಈ ವರ್ಷ ಹುಡುಗರು ಕರ್ಕೊಂಡು ಬಂದಿದ್ದೀನಿ. ಆದರೆ ಅವ್ರು ನೋಡಿದರೆ ಇಲ್ಲಿ ಬಂದರೆ ಏನಿಲ್ಲ. ನನಗೆ ಒಂಥರ ನಾಚಿಕೆ ಆದಂಗೆ ಆಯಿತು. ಏನಾಗಿದೆ ಅಂದರೆ, ಮೈಸೂರಲ್ಲಿ ಸ್ಮಾರಕ ಕೊಟ್ಟಿದ್ದಾರೆ, ಆದರೆ ಏನು ಮೈಸೂರಲ್ಲಿ ಕೊಟ್ಟಿಲ್ಲ, HD ಕೋಟೆ ಅಂತ ಒಂದು ಮೂಲೆಯಲ್ಲಿ ಕೊಟ್ಟಿದ್ದಾರೆ. ಯಾಕೆ ಮೈಸೂರಲ್ಲಿ ಎಲ್ಲೂ ಜಾಗ ಇದ್ದಿಲ್ವಾ? ಅದು ಅಲ್ಲೇ ಕೊಡ್ಬೇಕಂತ ಏನಾರು ಇತ್ತಾ? ಅದು ಸುಮ್ಮನೆ ಮೈಸೂರು ಅಷ್ಟೇ, ಆದ್ರೆ ಹೆಸರಿಗೆ. ಆದ್ರೆ HD ಕೋಟೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ನಮಗೆ 10 ಗುಂಟೆ ಜಾಗ ಬೇಕು ಅಂತ ಹೇಳ್ತಿದ್ರೆ, 10 ಗುಂಟೆ ಜಾಗ ಕೊಟ್ರೆ ಅದ್ರದ್ದು ಅಮೌಂಟ್ ಎಲ್ಲ ನಾವು ಅಭಿಮಾನಿಗಳೆಲ್ಲ ಸೇರಿಸಿ ಅವ್ರಿಗೆ ಕೊಡ್ತೀವಿ. ದಯವಿಟ್ಟು ನಮಗೆ ಜಾಗ ಬಿಟ್ಕೊಡಿ ಅಷ್ಟೇ. ಅದ್ ಬಿಟ್ರೆ ಏನಿಲ್ಲ. ಚೇತನ್ ಕುಮಾರ್ KG, ಹೊನ್ನಾಳಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.